ರಾಬರ್ಟ್ ಅವ್ರೆ, ಈಗ ನೋಡಿ, ಈಗ ನಾವು ಎಷ್ಟೋ ಇವಾಗ ತಾನೇ ನಮ್ಮ ರಾಜುಗೌಡರು ಹೇಳ್ತಿರೋ JDS ಇಂದ ಅಂದರೆ ಲಕ್ಷಾಂತರ, ಅಂದರೆ ಬೆಂಗಳೂರಲ್ಲೇ ಎಷ್ಟೋ ಸ್ಕೂಲ್ಗಳಿವೆ, ಲಕ್ಷಾಂತರ ಮಕ್ಕಳು ಓದ್ತಾರೆ. ಈಗ ಜಸ್ಟು ಒಂದು ನಿಮಿಷ ನೀವು ಜಸ್ಟ್ ಯೋಚನೆ ಮಾಡಿ. ಈಗ ಹಿಂದೂಗಳ ಬಗ್ಗೆ, ಅಂದರೆ ಹಿಂದೂ ಧರ್ಮದ ಬಗ್ಗೆ ಅಥವಾ ಹಿಂದೂ ದೇವರ ಬಗ್ಗೆ ಅಥವಾ ರಾಮನ ಬಗ್ಗೆ ಈ ಥರ ಮಾತಾಡಿದರೆ ಅಥವಾ ಮಾತಾಡಿಲ್ಲ ಅಂದರೆ ಸಸ್ಪೆಂಡ್ ಯಾಕಾದರೂ ಆ ಸಿಸ್ಟರು ಅಲ್ವಾ? ಈಗ ನನ್ನ ಪ್ರಶ್ನೆ ಏನಂದರೆ, ಈಗ ಬೇರೆ ಯಾವುದಾದ್ರೂ ಧರ್ಮದ ಬಗ್ಗೆ ಮಾತಾಡಿದರೆ, ಈಗ ನೋಡಿ ಇವರು BJP ಅವರು ಹೇಳ್ತಾರೆ ಹಿಂದೂ ಸ್ಕೂಲು ಮದ್ರಸಾ ಇವರೇ ಹೇಳ್ತಾರೆ. ಅಕಸ್ಮಾತ್ ನಾನು ಜಸ್ಟ್ ಯೋಚನೆ ಮಾಡ್ತಿದ್ದೀನಿ, ಈ ಥರ ಆಗಬಾರ್ದು, ಯಾರು ಕೆಟ್ಟದಾಗಿ ಮಾತಾಡಬಾರ್ದು ಧರ್ಮದ ಬಗ್ಗೆ ದೇವ್ರ ಬಗ್ಗೆ. ಬಟ್ ಈ ಥರ ಮಾತಾಡಿದರೆ ಅಲ್ವಾ, ಬೇರೆ ಧರ್ಮದ ಬಗ್ಗೆ ಮಾತಾಡಿದರೆ ಇಷ್ಟೊತ್ತಿಗೆ ಏನೇನಾಗ್ತಿತ್ತೋ ಗೊತ್ತಿಲ್ಲ. ಬಟ್ ಈ ಥರ ಹಿಂದೂಗಳ ಬಗ್ಗೆ, ಅಂದರೆ ಹಿಂದೂ ದೇವರುಗಳ ಬಗ್ಗೆ ಮಾತನಾಡಿದಾಗ ಈ ಥರ ಚರ್ಚೆ ಆಗುತ್ತೆ. ನೋಡಿ, ಈಗ ಹೇಳ್ತಿದ್ದಾರೆ ಆ ಸಿಸ್ಟರ್ ಮೇಲೆ ಒಂದು FIR ಫೈಲ್ ಆಗಿಲ್ಲ ಅಂತ. ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಮಸ್ಕಾರ. ನೋಡಿ, ಈಗ ಸಿಸ್ಟರ್ ಕೊಟ್ಟ ಹೇಳಿಕೆ ಬಗ್ಗೆ ತಾವೇನು ಹೇಳ್ತಾ ಇದ್ದೀರಿ, ಇದೇನು ಹೊಸತಲ್ಲ. ನಮ್ಮ ಸಿಸ್ಟರ್ಗಳು ಫಾದರ್ಗಳು ಈ ರೀತಿ ಹೇಳಿಕೆ ಕೊಡೋದು, ಈ ರೀತಿ ಹೇಳೋದು ಹೊಸ ಬೆಳವಣಿಗೆ ಅಲ್ಲ. ಹಲವಾರು ನಾನು ಕಂಡಿದ್ದೇನೆ, ಮತ್ತೆ ಇನ್ನೂ ಮುಂಚೆ ಬರ್ಲಿಕ್ಕಿದೆ. ಇದು ಪ್ರಥಮನೂ ಅಲ್ಲ, ಇದು ಕೊನೆಯದು ಅಲ್ಲ ಅಂತ ಹೇಳಿ ಇವತ್ತು ರಿಪೋರ್ಟ್ ಆಗಿದೆ, ವರದಿ ಆಗಿರೋದು ತಮಗೆ ಪ್ರಥಮ ಇರಬಹುದು. ಮಕ್ಕಳು ಯಾರೋ ಬಂದು ಮನೆಯಲ್ಲಿ ಮಕ್ಕಳು ಮನೆಯಲ್ಲಿ ಬಂದು ವರದಿ ಮಾಡೋದು ಹೊಸತೇನಲ್ಲ. ಮನೆಯವರು ಹೊರಗಿನವರಿಗೆ ತಿಳಿಸುವುದು ದೊಡ್ಡ ಮಟ್ಟದ ವಿಷಯ ಆಗುವುದು ಇದು ಪ್ರಥಮ ಬಾರಿ ಆಗಿರ್ಬೋದು. ಇದು ನಿರಂತರವಾಗಿ ಬೆಳೆದು ಬಂದಂತಹ ವಿಷಯ. ಈಗ ನಾವು ನಿಜವಾಗಿ ಚರ್ಚೆ ಮಾಡಬೇಕಾದಂತ ವಿಷಯ ಏನಂದ್ರೆ, ಅಲ್ಲಿ ಇದರ ಮೂಲ ಯಾವುದು, ಯಾಕೆ ಇಂಥ ಮನಸ್ಥಿತಿ, ಇಂಥ ವಿಚಾರಗಳು ಬರ್ತಾ ಇವೆ. ನೋಡಿ, ನಾವು ಫಂಡಮೆಂಟಾಲಿಸಮ್ ಅನ್ನು ಡಿಸ್ಕಸ್ ಮಾಡ್ತೇವೆ, ಆದ್ರೆ ಫಂಡಮೆಂಟಲ್ಗಳನ್ನು ಬಿಡ್ತೇವೆ. ಯಾವ ಫಂಡಮೆಂಟಲ್ಗಳ ಆಧಾರದಲ್ಲಿ ಫಂಡಮೆಂಟಾಲಿಸಮ್ ಮೆಂಟಾಲಿಟಿ ಬರ್ತದೋ ಅದನ್ನು ಡಿಸ್ಕಸ್ ಮಾಡಲ್ಲ ನಾವು. ಫಂಡಮೆಂಟಲ್ಸ್ ವಿಷಯಗಳ ಬಗ್ಗೆ ಮಾತ್ರ ಅಲ್ಲಿಗೆ ಮುಗಿಸ್ತೇವೆ. ಅದು ಸಮಸ್ಯೆಗೆ ಪರಿಹಾರ ಅಲ್ಲ. ಫಂಡಮೆಂಟಲ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀರಾ? ಈ ಫಂಡಮೆಂಟಲಿಸ್ಟ್ ಯಾರು ರಾಬರ್ಟ್ ಅವರೇ? ಫಂಡಮೆಂಟಲ್ಸ್ ಯಾರು? ಈ ಎಲ್ಲ ನೋಡಿ, ಏನು ಹೇಳಿಕೆಗಳಿವೆ, ಹೇಳಿಕೆ ಎಲ್ಲಿಂದ ಬರುತ್ತೆ? ಅದಕ್ಕೆ ಇದು ಏನು ಗಂಗೋತ್ರಿ ಯಾವುದು, ಎಲ್ಲಿಂದ ಹುಟ್ಟುತ್ತವೆ ಅದನ್ನು ಡಿಸ್ಕಸ್ ಮಾಡಿ ಅಂತ ಹೇಳುದು ನಾವು. ಅದು ಫಂಡಮೆಂಟಲ್ಗಳು ಡಿಸ್ಕಸ್ ಮಾಡಿ, ಯಾಕೆ ಮಾನಸಿಕತೆ ಬರ್ತದೆ, ಯಾಕೆ ಈ ವಿಚಾರಗಳು ಬರ್ತವೆ. ಅಂದ್ರೆ ನೀವು ಸಿಸ್ಟರ್ನ ಪ್ರಶ್ನೆ ಮಾಡ್ತಿದ್ದೀರಾ, ಆ ಟೀಚರ್ನ ಪ್ರಶ್ನೆ ಮಾಡ್ತಿದ್ದೀರಾ ನೀವು? ಅಲ್ಲ, ಒಬ್ಬರನ್ನು ಪ್ರಶ್ನೆ ಮಾಡಿ ಏನ್ ಮಾಡ್ಲಿ ನಾವು? ಇಡೀ ವ್ಯವಸ್ಥೆ ಹಾಗೆ ಸ್ವಾಮಿ. ಒಬ್ಬ ಟೀಚರ್ ಅನ್ನು, ಒಬ್ಬ ಸಿಸ್ಟರ್ ಬಲಿಪಶು ಮಾಡಿ ನೋಡಿ. ಈಗ ಸಿಸ್ಟರ್ ಹೇಳಿದ್ರು ಮಾತು, ಅದು ಅವರ ವೈಯಕ್ತಿಕ ಮಾತಲ್ಲ, ಅದು ಅವರಿಗೆ ಟ್ರೈನಿಂಗ್ ಅಲ್ಲಿ ಹೇಳಿಕೊಡಲಾಗಿದೆ. ಅವರು ಏನು ಕಲ್ತ್ಕೊಂಡು ಬಂದಿದ್ದಾರೆ ಅದನ್ನ ಅವರು ಇಲ್ಲಿ ಹೇಳುದು. ಹಾಗಾಗಿ ಒಬ್ಬರನ್ನ ಐಸೋಲೇಟ್ ಮಾಡಿ ಸರಿ ಅಲ್ಲ. ಇದು ಮಕ್ಕಳನ್ನ ಶಾಲೆಗೆ ಕಳಿಸೋದು ನಾಳೆ ಸಮಾಜಕ್ಕೆ ಅವರು ಒಳ್ಳೆ ಪ್ರಜೆಗಳಾಗಿ ಆಚೆ ಬರ್ಲಿ ಅಂತ ಹೇಳಿ ಅವ್ರಿಗೆ ಪಾಠ ಮಾಡೋರೆ ಇಂಥ ಮನಸ್ಥಿತಿಯವರು ಅಂತ ನೀವು ಹೇಳಿಬಿಟ್ರೆ, ನಾಳೆ ಯಾವ ಶಾಲೆಗೆ ಕಳಿಸ್ತಿದ್ದೀವಿ, ಆ ಟೀಚರ್ಗಳು ಏನ್ ಹೇಳ್ತಿದ್ದಾರೆ, ಪೋಷಕರಿಗೆ ಎಷ್ಟು ದೊಡ್ಡ ಸವಾಲಲ್ವಾ ಇದನ್ನೆಲ್ಲ ತಿಳ್ಕೊಳ್ಳೋಕೆ ಅಂತ ಹೇಳಿ. ಕರೆಕ್ಟ್. ನಾನ್ ಸತ್ಯ ಹೇಳಿದೆ, ಅರಗಿಸ್ಕೊಳ್ಳಿಕ್ಕೆ ನಿಮ್ಗೆ ಕಷ್ಟ ಅಂತ ಕಾಣಬಹುದು. ಇದು ಇಲ್ಲ, ನಮ್ಗೇನ್ ಕಷ್ಟ ಇಲ್ಲ, ಅರಗಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಪ್ರಯತ್ನ ಮಾಡೋಣ. ಅದ್ರಲ್ಲಿ ಏನಿದೆ? ಸತ್ಯ ಹೇಳಕ್ಕೆ ಧೈರ್ಯ ಬೇಕು. ನಿಮ್ಮಲ್ಲ ಧೈರ್ಯ ಇದೆ, ಹೇಳಿ. ಮತ್ತೆ ನನ್ನ ಹೇಳುದು ಅವರ ಸ್ವಂತ ವಿಷಯ ಅಲ್ಲ, ಅವರ ಸ್ವಂತ ಸಂಶೋಧನೆ ಅಲ್ಲ, ಅವರು ಕಂಡುಕೊಂಡದ್ದಲ್ಲ. ಅವರಿಗೆ ಏನು ಹೇಳಲಾಗಿದೆ, ಇಂಡಾಕ್ಟ್ರೈನ್ ಮಾಡಲಾಗಿದೆ, ಅದನ್ನ ಅವರು ಹೇಳಿದ್ದಾರೆ. ಹಾಗಾಗಿ ಅವರು ಎಲ್ಲಿಂದ ಬಂದಿದೆ ಅದರ ಮೂಲಕ ನಾವು ಹೋಗಿ ಡಿಸ್ಕಸ್ ಮಾಡಿದ್ರೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅವರಿಗೆ ಎಲ್ಲಿ ಟ್ರೈನಿಂಗ್ ಆಗಿದೆ. ಈಗ ನನ್ಗಳಿಗೆ ಟ್ರೈನಿಂಗ್ ಆಗೋದು ಎಲ್ಲಿ, ಅಲ್ಲಿ ಅವ್ರಿಗೆ ಏನು ಹೇಳಿ ಕೊಡ್ತಾರೆ? ಅಂದ್ರೆ ನೀವು ಹೇಳ್ತಿರೋದು ಈ ತರ ಟ್ರೈನಿಂಗ್ ಕೊಡ್ತಾರೆ ಅಂತ. ದಿಸ್ ಇಸ್ ದ ರೀಸನ್. ಕ್ರಿಶ್ಚಿಯನ್ ಅಂದ್ರೆ ಖಂಡಿತ ನೀವು ಒಬ್ರು ಸಿಸ್ಟರ್ ಬಗ್ಗೆ ಮಾತಾಡ್ತಿದ್ದೀರಾ, ನೀವ್ ಹೇಳ್ತೀರಾ ಸಿಸ್ಟರ್ಗೆ ಈ ತರ ಟ್ರೈನಿಂಗ್ ಕೊಡ್ತೀರಾ ಅಂತ ನೀವು ಹೇಳ್ತಿರೋದು. ನಿರಂಜನ್ ಅವ್ರ ಸರ್ ಹೇಳ್ತಿರೋದು ಸಿಸ್ಟರ್ಗಳಿಗೆ ಮಾತ್ರ ಅಲ್ಲ, ಪಾದ್ರಿಗಳಿಗೂ ಇದೇ ರೀತಿ ಟ್ರೈನಿಂಗ್ ಆಗ್ತಾ ಇರೋದು ಕೇಳಿಸ್ಕೋಬೇಕು. ಇಲ್ಲ ತುಂಬಾ ಇಲ್ಲ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಎಲ್ಲಾಗುತ್ತೆ ಈ ಟ್ರೈನಿಂಗ್ ರಾಬರ್ಟ್ ಅವರೇ? ಅವ್ರದ್ದು ಟ್ರೈನಿಂಗ್ ಸೆಂಟರ್ ಎಲ್ಲಿದೆ? ಈಗ ನನ್ನ ಟ್ರೈನಿಂಗ್ ಸೆಂಟರ್ ಎಲ್ಲಿದೆ ಅಲ್ಲಿ, ಪಾದ್ರಿಗಳ ಟ್ರೈನಿಂಗ್ ಸೆಂಟರ್ ಎಲ್ಲಿದೆ ಅಲ್ಲಿ. ಉದಾಹರಣೆ ಕೊಡಿ. ನನ್ನಂತ ಜನಸಾಮಾನ್ಯರು ಏನಿದ್ದಾರೆ, ನಾವು ಚರ್ಚ್ಗಳಿಗೆ ಹೋಗುವುದು, ನಮ್ಗೆ ಸ್ಪೆಷಲ್ ಟ್ರೈನಿಂಗ್ ಏನು ಇಲ್ಲ. ಜನಸಾಮಾನ್ಯರು ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ಬೇಕು, ಕಂಪಲ್ಸರಿಯಾಗಿ ಹೋಗ್ಬೇಕು. ಅಲ್ಲಿ ಹೋದಾಗ ನಮ್ಗೆ ಟ್ರೈನಿಂಗ್ ರೂಪದಲ್ಲಿ ಅಲ್ಲಿ ಭಾನುವಾರ ಪ್ರಾರ್ಥನೆ ಮಧ್ಯದಲ್ಲಿ ಸರ್ಮನ್ ಅಂತೇಳಿ ಇದೆ.
ಬೋಧನೆ ಅದೊಂದು 5 ನಿಮಿಷ 10-15 ನಿಮಿಷ ಅಲ್ಲಿ ಏನು ಹೇಳ್ತಾರೆ. ಅಲ್ಲ, but ರಾಬರ್ಟ್ ಇಂಥ ರೊಜಾರಿಯೋ ಅವರೇ, ವಿಷಯಗಳನ್ನು ಹೇಳುದು. ರಾಬರ್ಟ್ ರೊಜಾರಿಯೋ ಅವರೇ, ನೀವು ಹೇಳ್ತಿರೋದು ಈಗ ಸಂಡೇ ಅಂದ್ರೆ ಭಾನುವಾರ ನೀವು ಹೋದಾಗ ಈ ತರ ಬೇರೆ ಧರ್ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರ. ನಾನು ಜಸ್ಟ್ ನೀವ್ ಏನ್ ಹೇಳ್ತಿದ್ದೀರೋ ಅದ್ರ ಮೇಲೆ ನಾನು ಪ್ರಶ್ನೆ ಮಾಡ್ತಿರೋದು. ನಾನು ಬೇರೆ ಧರ್ಮದ ಬಗ್ಗೆ ಕೆಟ್ಟದಾಗೆ ಪ್ರಚಾರ ಮಾಡ್ತಾರಾ, ಅವಮಾನ ಮಾಡ್ತಾರ? ಹೇಳುದಿದ್ರೆ ಕೆಟ್ಟದೋ ಸರಿಯೋ ನೀವು ಅರ್ಥ ಮಾಡಿಕೊಳ್ಳಿ. ನಮ್ಗೆ ಹೇಳೋದು ನಮ್ದು ಸರಿ, ಉಳಿದದ್ದೆಲ್ಲ ತಪ್ಪು. ನಮ್ದು ನಿಜ, ನಿಮ್ದು ನಕಲಿ, ನಮ್ದು ಅಸಲಿ ದೇವರು, ನಿಮ್ದು ನಕಲಿ ದೇವರು. ಭರತ್ ಶೆಟ್ಟಿ ಅವ್ರು ಏನ್ ಆತಂಕ ವ್ಯಕ್ತಪಡಿಸಿದ್ರು, ಕೆಲ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಿಗೆ ಕಳಿಸ್ಬಿಟ್ರೆ ಹಿಂದೂ ಆಚರಣೆಗಳಿಗೆ ಬೆಲೆ ಇರೋಲ್ಲ, ಬೊಟ್ಟಿಡಬೇಡಿ, ಹೂ ಮುಡಿಬೇಡಿ, ಬಳೆ ಹಾಕಬೇಡಿ, ಈ ರೀತಿ ಮತ್ತೊಂದು ಧರ್ಮದ ಆಚರಣೆಯನ್ನ ಸ್ಟಾಪ್ ಮಾಡೋ ಪ್ರಯತ್ನ ಕಾನ್ಸ್ಟೆಂಟ್ ಆಗುತ್ತೆ ಅನ್ನೋ ಆತಂಕ ಸರಿನಾ ಹಾಗಾದ್ರೆ ರಾಬರ್ಟ್ ಅವರೇ? ಅಲ್ಲಿಗೆ ಬರ್ತೇನೆ ನಾನು. ಈಗ ಭರತ್ ಶೆಟ್ರು ಕೊಟ್ಟ ಹೇಳಿಕೆ ಒಂದು ರೀತಿಯಲ್ಲಿ ಸರಿ ಅಂತ ಕಂಡ್ರು, ಇನ್ನೊಂದು ರೀತಿಯಲ್ಲಿ ಬೇಜವಾಬ್ದಾರಿತನದ ಹೇಳಿಕೆ. ಯಾಕಂತ ಹೇಳ್ತೇನೆ ನಾನು. ಅವ್ರು ಹೇಳಿದ್ರು ಕ್ರಿಶ್ಚಿಯನ್ ಶಾಲೆಗೆ ಕಳಿಸಬಾರ್ದು. ಹಾಗಾದ್ರೆ ಎಲ್ಲಿ ಕಳಿಸಬೇಕು? ಇವತ್ತು ಹಿಂದೂ ಮಕ್ಕಳು ಕ್ರಿಶ್ಚಿಯನ್ ಶಾಲೆ ಮೇಲೆ ಡಿಪೆಂಡೆಂಟ್ ಆಗಿರೋದು ಯಾಕೆ? ಹಿಂದೂಗಳಿಗೆ ಶಾಲೆ ತೆರೆಯಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಮಠ ಮಂದಿರಗಳು, ಯಾವ ಮಠ ಮಂದಿರಗಳು ಶಾಲೆಗಳನ್ನು ತೆರೆಯಬೇಕಿತ್ತೋ, ಶಿಕ್ಷಣ ಮಾಡ್ಬೇಕಿತ್ತೋ, ಅದು ಇತ್ತು ನಮ್ಮ ಇತಿಹಾಸದಲ್ಲಿ ಹಿಂದೆ. ಅವುಗಳು ಇವತ್ತು ಸರ್ಕಾರದ ನಿಯಂತ್ರಣದಲ್ಲಿವೆ. ಅವು ಸರ್ಕಾರದ ನಿಯಂತ್ರಣದಲ್ಲಿ ಇದ್ದ ಕಾರಣ ಅವು ವಿದ್ಯಾದಾನ ಮಾಡ್ಲಿಕ್ಕೆ ಅಸಾಧ್ಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಕ್ರಿಶ್ಚಿಯನ್ ಶಾಲೆಗಳಿಗೆ ಹೋಗ್ತಾರೆ. ಈಗ ನೋಡಿ, ಇವರದ್ದೇ ಭರತ್ ಶೆಟ್ಟರದೇ ಪಕ್ಷದ ನರೇಂದ್ರ ದಾಮೋದಾಸರ ಸರ್ಕಾರ ಇದೆ ಭಾರತದಲ್ಲಿ ಕಳೆದ 10 ವರ್ಷಗಳಿಂದ. ಈ ಮಠ ಮಂದಿರಗಳನ್ನು ನಿಯಂತ್ರಣ ಮುಕ್ತಗೊಳಿಸಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದಾರೆ ಅವರು? ಏನು ಇಲ್ಲ, ಶೂನ್ಯ. ಬದಲಿಗೆ ಯಾವ್ದು ಇದ್ದಿಲ್ವ ಕಂಟ್ರೋಲ್ ಅಲ್ಲಿ ಅದನ್ನು ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಅಂದ್ರೆ ಅವರಿಗೆ ಮಠ ಮಂದಿರಗಳಿಗೆ ಸ್ವಾಯತ್ತತೆ ಕೊಟ್ಟು ಶಾಲೆ ತೆರೆದು ತಮ್ಮಷ್ಟಕ್ಕೆ ವಾಪಸ್ ಬರಲ್ಲ. ಒಂದ್ ನಿಮಿಷ ಮಧುರ ಅವರೇ, ಈ ಪಾಯಿಂಟ್ ವಾಪಸ್ ಬರಲ್ಲ. ಒಂದ್ ನಿಮಿಷ ನಾನು ಆಡ್ ಮಾಡ್ಬಿಡ್ತೀನಿ, ಆಮೇಲೆ ನೀವು ತಗೊಂಬೋದು. ನೀವೇ ಮಾತಾಡಿದ ಆಮೇಲೆ. ಆಕ್ಚುಲಿ ರಾಬರ್ಟ್ ಅವರೇ, ನೀವು ಹೇಳಿದ್ರಲ್ಲ, ನನಗೆ ಒಂದು ಜ್ಞಾಪಕ ಬಂತು. ನಾನು ಓದಿದ್ದು ಬೆಂಗಳೂರಲ್ಲೇ, ಕ್ರಿಶ್ಚಿಯನ್ ಸ್ಕೂಲಲ್ಲಿ, ಕ್ರಿಶ್ಚಿಯನ್ ಕಾಲೇಜಲ್ಲಿ. ನಾನು ಹೆಸರು ಹೇಳಲ್ಲ, ನಾನು ಆಯ್ತಾ, ಹೆಸರು ಹೇಳಲ್ಲ, ಯಾವ ಶಾಲೆ, ಯಾವ ಕಾಲೇಜ್, ಯಾವ ಯೂನಿವರ್ಸಿಟಿ ಅಂತ ಹೆಸರು ಹೇಳಲ್ಲ, ಆಯ್ತಾ. ಬಟ್ ನಾನು ಜಸ್ಟ್ ಒಂದು ನೆನಪಿಗೆ ಬಂತು. ನಾವು ಡಿಗ್ರಿ ಕ್ಲಾಸಲ್ಲಿದ್ದಾಗ, ನಾನು ಮೊನ್ನೆ ಯಾವುದೋ ಒಂದು ಡಿಬೇಟಲ್ಲಿ ಹೇಳಿದ್ದೆ, ಆವಾಗ ನಮಗೆ ಕ್ಲಾಸಲ್ಲಿ ತೋರಿಸೋರು ಈ ರಾಮ್ ಜನ್ಮಭೂಮಿ ಮೂವ್ಮೆಂಟ್ ಆಯ್ತಲ್ಲ, ಹೋರಾಟ ಆಯ್ತಲ್ಲ, ಅದು ತಪ್ಪು ಅನ್ನೋ ಒಂದು ಡಾಕ್ಯುಮೆಂಟ್ರಿ ತೋರಿಸಿ. ನಂಗೆ ಇವತ್ತಿಗೂ ಜ್ಞಾಪಕ ಇದೆ. ಹೇ ರಾಮ್ ಅನ್ಸುತ್ತೆ ಅದ್ರ ಹೆಸರು, ಹೇ ರಾಮ್ ಅಂತ, ಆನಂದ್ ಪಟ್ವರ್ಧನ್ದು ಒಂದು ಡಾಕ್ಯುಮೆಂಟ್ರಿ ಅನ್ಸುತ್ತೆ. ನನಗೆ ತೋರಿಸಿದ್ರು ಕ್ಲಾಸಲ್ಲಿ. ಸುಮಾರು ಒಂದು 60ರಿಂದ 80 ಸ್ಟೂಡೆಂಟ್ಸ್ ಇದ್ರಿ ನಾವು. ನಮಗೆ ತೋರಿಸೋರು ಅವ್ರು ಕ್ಲಾಸಲ್ಲಿ, ರಾಮ್ ಜನ್ಮಭೂಮಿ ಹೋರಾಟ ತಪ್ಪು ಅಂತ. ಮಧುರ ಅವರು, ಇದು ನಂಗೆ ಜಸ್ಟ್ ಜ್ಞಾಪಕ ಬಂತು. ಬಟ್ ಇದಾಗುತ್ತೆ, ಹೇಳ್ತಾ ಇದ್ದಾರೆ. ನಾನು ಅದನ್ನೇ ಹೇಳಿದೆ ಪ್ರಾರಂಭದಲ್ಲಿ, ನಾನು ಅದನ್ನೇ ಹೇಳಿದೆ. ಇದು ಬಹಳ ಸಾಮಾನ್ಯ, ಇನ್ನು ಹೊಸ ವಿಷಯ ಅಲ್ಲ ಅಂತ ಹೇಳ್ಬಿಡ್ತೀನಿ. ಅಲ್ಲ, ನಾನು ಇಷ್ಟೇ ಹೇಳಿರುವಂಥದ್ದು, ಸರ್ ಹೇಳಿರೋ ಹಂಗೆ ಆರ್ಟಿಕಲ್ 30ಯಲ್ಲಿ, ಯಾಕೆಂದರೆ ಇದು ನಮಗೆ ಕಾಂಗ್ರೆಸ್ನವ್ರಿಗೆ ಕೊಟ್ಟಿರೋವಂಥ ಒಂದು ನಮಗೆ ಸನ್ಮಾನ. ಇದು 1947ರಿಂದನೂ ಆರ್ಟಿಕಲ್ 30ಯಲ್ಲಿ ಯಾವ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸು ಒಂದು ಸ್ಕೂಲು, ಎಜುಕೇಷನ್, ಕಲ್ಚರಲ್ ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ಬೋದು, ಆ ಅಧಿಕಾರ ಇವತ್ತು ಹಿಂದೂಗಳಿಗಿಲ್ಲ. ಪರವಾಗಿಲ್ಲ, ಅದನ್ನು ಪರವಾಗಿಲ್ಲ ಅಂದ್ಕೊಂಡೇ ನಾವು ಮುಂದಕ್ಕೆ ಹೋಗಿರೋವಂಥದ್ದು. ಅದು ರಾಬರ್ಟ್ ರೊಜಾರಿಯೋರ್ಗೂ ಗೊತ್ತು, ತುಂಬ ಜನಕ್ಕೂ ಗೊತ್ತಿರೋಂಥ ವಿಚಾರ. ಆದರೆ ಈ ಥರ ಪರಿಸ್ಥಿತಿಯಲ್ಲಿ ನಮ್ಮ ಹುಡುಗರು, ಅದು ನಮ್ಮ ಹುಡುಗರು ಅಂತ ಹೇಳಿದ್ರೆ ಹಿಂದೂ ಹುಡುಗರು ಒಂದು ಕ್ರಿಶ್ಚಿಯನ್ ಸ್ಕೂಲಿಗೆ ಹೋದಾಗ ಈ ಥರ ಒಂದು ತಲೆಯಲ್ಲಿ ವಿಷ ಬೀಜ ಬಿತ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ಅದನ್ನು ಕಡಿವಾಣ ಹಾಕೋದಕ್ಕೋಸ್ಕರನೇ ನಾವು ತೊಗೊಂಬಂದಿದ್ದು ಆಂಟಿ ಕನ್ವರ್ಷನ್ ಬಿಲ್ಲು. ವಿ ನ್ಯೂ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಆರ್ ಹ್ಯಾಪನಿಂಗ್. ಅವಾಗ ಅಂದಾಗ ನಿಮ್ಮ ಹತ್ರ ಏನೂ ಇಲ್ಲ, ನಿಮ್ಮ ಹತ್ರ ದಾಖಲೆ ಇಲ್ಲ ಅಂದ್ಬಿಟ್ರಿ. ಇವತ್ತು ಲೈವ್ ಆಗಿ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ವಾಟ್ ಈಸ್ ಹ್ಯಾಪನಿಂಗ್ ಇವತ್ತು ಸ್ಕೂಲಲ್ಲಿ ಆಗಿರ್ಬೋದು, ಆ ಅಧ್ಯಾಪಕರಾಗಿರ್ಬೋದು, ಆ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರ ಅಪ್ಪ ಅಮ್ಮಂದ್ರಾಗಿರ್ಬೋದು, ಹೇಳ್ತಾ ಇರಬೇಕಾದಾಗ ಈಗಲೂ ಸಹಿತವಾಗಿ ಕನ್ವರ್ಷನ್ ನಡೀತಿಲ್ಲ ಅಥವಾ ತಲೆಗೆ ವಿಷ ಬೀಜ ಬಿತ್ತಿಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಎರಡನೇದು, ಯಾಕೆ ಸರ್ಕಾರ ಇವತ್ತುವರೆಗೂ ಆ ಒಬ್ಬರು ಯಾರು ಸಿಸ್ಟರ್ ಪ್ರಭಾ ಅಂತ ಇದ್ದಾರೆ, ಯಾಕೆ ಕ್ರಮ ತಗೊಂಡಿಲ್ಲ? ಯಾಕೆ 150 ಆಡಳಿತ ವ್ಯವಸ್ಥೆಯಲ್ಲಿ ಯಾಕೆ ತಗೊಂಡಿಲ್ಲ?
ಪೊಲೀಸ್ನವ್ರು ಯಾಕೆ ಕ್ರಮ ತಗೊಂಡಿಲ್ಲ? ನೀವು ಅವ್ರು ಕೇಳಿದ್ದು ತುಂಬಾ ವ್ಯಾಲಿಡ್ ಪ್ರಶ್ನೆಗೆ ಯಾವ ಪ್ರಶ್ನೆ ಉತ್ತರನೇ ಕೇಳಿ? ಕೇಳಲಿಲ್ಲ. ಯಾವ ಪ್ರಶ್ನೆ ಕೇಳಿದ್ರು ನೋಡಿ, ಕ್ರಿಶ್ಚಿಯನರು ಅವರ ಧರ್ಮಕ್ಕೆ ಸಂಬಂಧಪಟ್ಟಂತೆ ಶಾಲೆಗಳನ್ನ ನಡೆಸಲಿಕ್ಕೆ ಅವಕಾಶ ಇದೆ, ಮದ್ರಸಾ ನಡೆಸಲಿಕ್ಕೆ ಅವಕಾಶ ಇದೆ. ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಏನು ಮಾಡಿದ್ರಿ? ಬರೀ ಸ್ಟೇಟ್ಮೆಂಟ್ ಕೊಡ್ತೀರಿ. ಭರತ್ ಶೆಟ್ಟಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಹಿಂದೂ ಮಕ್ಕಳನ್ನ. ನನ್ನ ಪ್ರಶ್ನೆ ಕೇಳಿಸ್ಕೊಳ್ತಿಲ್ಲ ನೀವು, ಪ್ರಶ್ನೆ ಕೇಳಿಸ್ಕೊಳ್ತಿಲ್ಲ, ಪ್ರಶ್ನೆ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ತಿಲ್ಲ. ಮದುವರೆ ಗೊತ್ತು ನಿಮ್ಗೆ, ಯಾಕಂದ್ರೆ ಉತ್ತರ ಇಲ್ಲ. ಉತ್ತರ ಇಲ್ಲ. ಹೇಳಿ. ಹಿಂದೂ ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಹಿಂದೂ ಚಾರಿಟಬಲ್ ಆಕ್ಟ್ಸ್, ಸ್ಟೇಟ್ ಆಕ್ಟ್ಸ್ ಇವತ್ತು ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ತಮಿಳುನಾಡು ಆಗಿರ್ಬೋದು ಅಥವಾ ಒರಿಸ್ಸಾದಲ್ಲಿ ಆಗಿರ್ಬೋದು, ಅದ್ರ ಬಗ್ಗೆ 2012 ನಲ್ಲಿ ಪ್ರಶ್ನೆ ಮಾಡಿ ಇವತ್ತು ಒಂದು ದಿವಸ ಅದು ಹೈಕೋರ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ ಕ್ವಶನ್ ಮಾಡಿದ್ದಾರೆ. ಯಾರಿಲ್ಲ ಅಂತ ಹೇಳ್ತಾರೋ, ನಾವು ಸೆಂಟ್ರಲ್ ಗವರ್ಮೆಂಟ್ ಅಫಿಡವಿಟ್ ಫೈಲ್ ಮಾಡಿದೀವಿ. ಇಟ್ ಇಸ್ ಆಲ್ ಬಿಫೋರ್ ದ ಕೋರ್ಟ್. ಪ್ರಶ್ನೆ ಇರುವಂತದ್ದು ಇಷ್ಟೇನೆ, ಹಿಂದೂ ಸ್ಕೂಲ್ಗಳಿಗೆ ಅಥವಾ ಹಿಂದೂ ಮಕ್ಕಳಿಗೆ ಅಥವಾ ಹಿಂದೂ ಐಡೆಂಟಿಫಿಕೇಶನ್ಗೋಸ್ಕರ ಇದೆಲ್ಲೋ ಧಕ್ಕೆ ತಗೊಂಡ್ಬರುವಂತ ವಿಚಾರ. ನಾನು ಹೇಳುವಂತದ್ದು, ಇದು ಕಡಿವಾಣ ಹಾಕಬೇಕು ಕಾಂಗ್ರೆಸ್ ಸರ್ಕಾರ. ಏನ್ ಕ್ರಮ ತಗೊಂಡಿದ್ದಾರೆ ಇದನ್ನ ಪ್ರಶ್ನೆ ಕೇಳ್ತಿರೋದು. ಇಸ್ ದಿಸ್ ದಿ ಲಾ ಅಂಡ್ ಆರ್ಡರ್? ಇದೇನಾ ಶಾಂತಿಯ ತೋಟ? ಹಿಂದೂ ಸ್ಕೂಲ್ ಅಂದ್ರೆ ಏನು? ಸಿ ಆರ್ಟಿಕಲ್ 30 ಅಲ್ಲಿ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗೆ ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ಇನ್ಸ್ಟಿಟ್ಯೂಷನ್ಸ್, ಹಿಂದೂಸ್ ಕ್ಯಾನ್ ನಾಟ್ ಹ್ಯಾವ್ ಇಟ್. ಫೇರ್ ಎನಫ್. ಇದನ್ನ ಕಾಂಗ್ರೆಸ್ ಸರ್ಕಾರ ಒಂದು ಚಿಕ್ಕ ಪ್ರಶ್ನೆ ಕೇಳ್ಬಿಡ್ತೀನಿ. ನೀವ್ ಯಾವ ತರ ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿದ್ದೀರಾ? ನಾನು ಓದಿಲ್ಲಪ್ಪ, ನಾನು ಓದಿಲ್ಲ. ನಿಮ್ ಕ್ರಿಶ್ಚಿಯನ್ ಸ್ಕೂಲ್. ನಿಮ್ ಪಾರ್ಟಿಯಲ್ಲಿ ಎಷ್ಟು ನಾಯಕರು ಅವ್ರು ಎಷ್ಟು ನಾಯಕರು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿದ್ದಾರೆ? ಕ್ವಶನ್ ಆಫ್ ಎಲ್ಲಿ ಓದಿದ್ದಾರೆ, ಏನ್ ಕಲ್ತಿದ್ದೀರಾ? ಹಿಂದೂ ಸ್ಕೂಲ್ ಆರ್ಟಿಕಲ್ 30 ಅಲ್ಲಿ ಗಿವನ್ ಮೈನಾರಿಟಿ ರೈಟ್ಸ್ ಟು ಟೀಚ್, ಪ್ರೀಚ್ ದೇರ್ ರಿಲಿಜನ್. ವಾಟ್ ಕ್ಯಾನ್ ವಿ ಡೂ? ಇದನ್ನ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ. ಅದರ ಬಹುಳಿ ನಮ್ಮ ದೇಶಕ್ಕಿದು. ಅವರೇ ವಿಷ ಬೀಜ ಬಿಸ್ತಾ ಇರುವಂತದ್ದು. ಪ್ರಶ್ನೆ ಕೇಳಬೇಕು ಕಾಂಗ್ರೆಸ್ ಪಾರ್ಟಿ ನೀವಲ್ಲಿ.